ಇನ್ನು ಕಾವೇರಿ ನದಿ ಪಾತ್ರದಲ್ಲೂ ಕೂಡ ಪ್ರವಾಹದ ಭೀತಿ ಮುಂದುವರಿತಾ ಇದೆ. ನದಿಯಲ್ಲಿ ಮೃತರ ಅಸ್ಥಿ ವಿಸರ್ಜನೆಗೆ ನಿಷೇಧ ಹೇರಲಾಗಿದೆ. ಕಾವೇರಿ ನದಿಯಲ್ಲಿ ಪೂಜೆ ಪುನಸ್ಕಾರಕ್ಕೆ ನಿರ್ಬಂಧ ಇದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿ ಬದಿ ಬ್ಯಾರಿಕೇಡ್ ಹಾಕಲಾಗಿದೆ. ನದಿಗೆ ಇಳಿಯದಂತೆ ಬ್ಯಾರಿಕೇಡ್ ಹಾಕಿ ಸಿಬ್ಬಂದಿ ನಿಯೋಜನೆ ಕೂಡ ಆಗಿದೆ ಸ್ಥಳದಲ್ಲಿ. ಕಾರಣ ಯಾರು ಕೂಡ ಹೋಗಬಾರದು ಅಂತ ಕಾರಣ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ. ಈ ಸಂದರ್ಭಕ್ಕೆ ನೀವೇನಾದ್ರೂ ಅಸ್ಥಿ ವಿಸರ್ಜನೆಗೆ ಹೋದ್ರೆ, ಸೆಲ್ಫಿ ಮೋಜಿಗೆ ಹೋದ್ರೆ ಏನಾದ್ರೂ ಅನಾಹುತಗಳಾಗಬಹುದು ಅನ್ನೋ ಕಾರಣಕ್ಕೆ ಎಲ್ಲದಕ್ಕೂ ಕೂಡ ಸದ್ಯ ನಿರ್ಬಂಧ ಹೇರಲಾಗಿದೆ. ಬ್ಯಾರಿಕೇಡ್ ಹಾಕಿ ಕಾವೇರಿ ನದಿ ಅಕ್ಕಪಕ್ಕನೂ ಓಡಾಡಕ್ಕಾಗಲ್ಲ. ಕಾರಣ ಅಷ್ಟರ ಮಟ್ಟಿಗೆ ಸಿಬ್ಬಂದಿಯ ನಿಯೋಜನೆಯಾಗಿದೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ. ಯಾರೋ ಕಾಲ್ ಜಾರಿ ಆಯ ತಪ್ಪಿ ನೀರಿಗೆ ಬಿದ್ದುಬಿಟ್ರೆ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇಂಥದ್ದೊಂದು ಆತಂಕ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಸಾರ್ವಜನಿಕರ ಪ್ರಕಟಣೆ ಅಂತ ಅಲ್ಲೊಂದು ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಯಾರು ಕೂಡ ಹೋಗೋ ಹಾಗಿಲ್ಲ. ಇನ್ನು ವಿಜಯನಗರದಲ್ಲೂ ಕೂಡ ತುಂಗಾಭದ್ರಾ ನದಿಯ ಆರ್ಭಟ ಹೆಚ್ಚಾಗ್ಬಿಟ್ಟಿದೆ. ಮೊದಲ ಘಟ್ಟ ಆಂಜನೇಯ ಸ್ವಾಮಿಗೆ ಜಲ ದಿಗ್ಬಂಧನ. ಹೂವಿನ ಹಡಗಲಿಯ ಮೊದಲ ಘಟ್ಟ ಆಂಜನೇಯ ದೇಗುಲ ದೇವರಿಗೂ ಕೂಡ ಜಲ ದಿಗ್ಬಂಧನ ಹಾಕಿರೋದು ತುಂಗಭದ್ರಾ. ತುಂಗಭದ್ರಾ ನದಿಯ ನೀರಿನ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ಅದನ್ನ ನೀರು ರಿಲೀಸ್ ಮಾಡಿದ ತಕ್ಷಣ ಹಲವು ಗ್ರಾಮಗಳು, ರಸ್ತೆಗಳು, ದೇವಸ್ಥಾನ ಎಲ್ಲದಕ್ಕೂ ಕೂಡ ನೀರು ನುಗ್ಗಿಬಿಟ್ಟಿದೆ. ಎಲ್ಲ ನದಿ ಹಳ್ಳ ಕೊಳ್ಳಗಳು ಕೂಡ ಭರ್ತಿ ಆಗಿರೋದ್ರಿಂದ ಆ ನದಿ ಹಳ್ಳ ಕೊಳ್ಳಗಳ ಪಕ್ಕದಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಪ್ರವಾಹದ ಪರಿಸ್ಥಿತಿನ ಎದುರಿಸಲೇಬೇಕಾದಂತಹ ಅನಿವಾರ್ಯತೆ. ಈಗ ತುಂಗಭದ್ರಾ ನದಿಯ ಸರದಿ, ಹೂವಿನ ಹಡಗಲಿಯ ಮೊದಲ ಘಟ್ಟ ಆಂಜನೇಯ ದೇಗುಲ ಸಂಪೂರ್ಣ ಜಲಾವೃತ. ದೃಶ್ಯ ನೋಡ್ತಾ ಇದ್ದೀವಿ. ದೇಗುಲದ ಅರ್ಧ ಭಾಗ ಅಂದ್ರೆ ಗೋಪುರ ಮಾತ್ರ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಅಲ್ಲಿ ಹೋಗೋಕ್ಕೂ ಕೂಡ ದಾರಿ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಮುಂದುವರಿತಾ ಇದೆ. ಭಾರೀ ಮಳೆಗೆ 300 ಎಕರೆಯ ಕೆರೆ ಏರಿ ಕುಸಿತಗೊಂಡಿದೆಯಂತೆ. ಅರಕಲಗೂಡುವಿನ ಕೋಣನೂರು ಕೆರೆ ಕೇರಿ ಕುಸಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 16 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಕೆರೆ ಏರಿ ಕುಸಿತ ಜಾಗಕ್ಕೆ ಶಾಸಕ ಎ ಮಂಜು ದೌಡಾಯಿಸಿದ್ದಾರೆ. ಕೆರೆ ಏರಿ ಒಡೆಯುವ ಭೀತಿಯಲ್ಲಿ ಸ್ಥಳೀಯರು. ಅರಕಲಗೂಡುವಿನ ಕೋಣನೂರು ಕೆರೆ ಏರಿ ಕುಸಿತವಾಗಿದೆ. 16 ಗ್ರಾಮಗಳ ಸಂಪರ್ಕ ಸದ್ಯ ಕಡಿತಗೊಂಡಿದೆ. ಹಾಗಾಗಿ ಶಾಸಕರು ದೌಡಾಯಿಸಿದ್ದಾರಂತೆ ಸ್ಥಳಕ್ಕೆ. ಏನಾದರೂ ವ್ಯವಸ್ಥೆ ಮಾಡಿಕೊಡ್ತಾರಾ ಅನ್ನೋದು ಪ್ರಶ್ನೆ. ಸಹಜ, ಅದು ಪ್ರಕೃತಿಯ ಮುನಿಸು. ಈ ರೀತಿ ಅವಾಂತರಗಳಾಗುತ್ತೆ, ಅದನ್ನ ಸರಿಪಡಿಸೋದಕ್ಕೆ ಸ್ವಲ್ಪ ಸಮಯ ಬೇಕು. ಆದರೆ ಜನ ಆತಂಕದಲ್ಲಿದ್ದಾರೆ. ಹಾಗಾಗಿ ಜನರ ಆತಂಕ ದೂರ ಆಗಬೇಕು ಅಂದ್ರೆ ಹಲವು ಊರುಗಳಿಗೆ ಅವ್ರು ಹೋಗೋದಕ್ಕೆ, ಓಡಾಡೋದಕ್ಕೆ ಇದೇ ರಸ್ತೆ ಮಾರ್ಗ ಓಡಾಡ್ತಾ ಇದ್ರು. ಇದು ಕುಸಿತ ಆಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನುವಂಥ ಆತಂಕ ಜನರಲ್ಲಿ. ದೃಶ್ಯ ನೋಡ್ತಾ ಇದೀವಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ. ರಸ್ತೆ ಮಧ್ಯಭಾಗದಲ್ಲೇ ಕೆರೆ ಏರಿ ಇದು. ಆ ಕುಸಿದ ಜಾಗಕ್ಕೆ ಶಾಸಕ ಎ ಮಂಜು ಅವರು ಕೂಡ ಬಂದಿದ್ದಾರೆ. ಸದ್ಯ ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇರುವಂತಹ ದೃಶ್ಯ. ಈ ಕೆರೆ ಏರಿ ಒಡೆದಂತಹ ಸಂದರ್ಭದಲ್ಲಿ, ಕುಸಿತ ಆದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಬಹುದು ಮನೆಗಳಿಗೆ. ಮತ್ತೊಂದು ಕಡೆ ಜನ ಓಡಾಡಕ್ಕಾಗಲ್ಲ. ಹೆಚ್ಚು ಕಡಿಮೆ 300 ಎಕರೆಯ ಕೆರೆ ಏರಿ ಅಂತ ಹೇಳಲಾಗ್ತಾ ಇದೆ. ಅದೇ ಕುಸಿತ ಆಗಿರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ ಜನ. ನೋಡಿ, ಶಾಸಕ ಎ ಮಂಜು ಅವರು ಬಂದಿರೋದು, ಮಾಹಿತಿ ಪಡೆದುಕೊಳ್ತಿದ್ದಾರೆ. ಅಲ್ಲಿ ಜನರ ಸಮಸ್ಯೆ ಏನು, ಈ ಕೆರೆ ಏರಿ ಕುಸಿತ ಆಗಿರೋದ್ರಿಂದ ಆಗುವಂತಹ ಸಮಸ್ಯೆಗಳೇನು, ಅದನ್ನ ಹೇಗೆ ಸರಿಪಡಿಸೋದು, ಇದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಸ್ಪಾಟ್ ಅಲ್ಲಿ ದೃಶ್ಯ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಪದೇ ಪದೇ ಹಾಸನದಲ್ಲಿ ಮಳೆಯಿಂದ ಅವಾಂತರಗಳು, ಮತ್ತೊಂದು ಕಡೆ ಈಗ ಕೆರೆ ಏರಿ ಕುಸಿತ, ಇದರಿಂದ ಆಗುವಂತಹ ಸಮಸ್ಯೆಗಳು, ಜನರ ಪರದಾಟ ಹೇಗಿದೆ? ಶಾಸಕರು ಬಂದಿದ್ದಾರೆ, ಏನ್ ಭರವಸೆ ಸಿಗ್ತಾ ಇದೆ? ಶ್ರುತಿ, ಈಗ ಸಾಕಷ್ಟು ಮಳೆ ಹಿನ್ನೆಲೆಯಲ್ಲಿ ಅರ್ಕಲಗೂಡು ತಾಲೂಕಿನ ಕೊಣ್ಣೂರು ಕೆರೆ ಏರಿ ಕುಸಿತ ಆಗಿರುವಂತದ್ದು. ಇದು ಒಂದು ಆ ಭಾಗದಲ್ಲಿ ಪ್ರಸಿದ್ಧವಾದ ಕೆರೆ ಅಂತ ಹೇಳ್ಬೋದು. ಸುಮಾರು 200 ರಿಂದ 300 ಎಕರೆ ಇರುವಂತ ಕೆರೆ. ಹೀಗಾಗಿ ಇಂಥ ಬೃಹತ್ ಕೆರೆ ಏರಿ ಕುಸಿತ ಆದ್ರೆ
ಸಹಜವಾಗಿ ಸಾಕಷ್ಟು ರೈತರ ಭೂಮಿ ಏನಿದೆ ಜಮೀನು, ಕೃಷಿ ಜಮೀನು, ಅದು ಕೂಡ ಜಲದಿಂದ ಆವರಣ ಆಗಿರುವಂತದ್ದು. ಜೊತೆಗೆ ಅಬ್ಬೂರು ಸೇರಿದಂತೆ ಸಾಕಷ್ಟು ಊರುಗಳಿಗೆ ಸಂಪರ್ಕ ಕಡಿತ ಆಗಿರುವಂತದ್ದು ಕೊಣ್ಣೂರು ಭಾಗದಲ್ಲಿ. ಅಂದ್ರೆ ಆ ಕೆರೆ ಏರಿ ಮೇಲೆ ಎಲ್ಲೆಲ್ಲ ಸಂಪರ್ಕ ಇತ್ತು, ಅಕ್ಕಪಕ್ಕದ ಊರುಗಳಿಗೆ ಓಡಾಡುವಂತದ್ದು, ಮುಖ್ಯವಾಗಿ ಕೊಣನೂರು ಹೋಬಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಆಗಿತ್ತು. ಹೀಗಾಗಿ ಸ್ಥಳಕ್ಕೆ ಹಾಸನದ ಅರ್ಕಲಗೂಡು ಶಾಸಕ ಎ ಮಂಜು ಅವರು ಕೂಡ ಭೇಟಿ ನೀಡಿದ್ದಾರೆ. ಹೀಗಾಗಿ ಈ ಬಾರಿ ಮಳೆ ಸಾಕಷ್ಟು ಹಾಸನದಲ್ಲಿ ಹಾನಿಯನ್ನ ಉಂಟು ಮಾಡಿದೆ ಅಂತ ಹೇಳ್ಬಹುದಾಗಿದೆ ಶ್ರುತಿ. ಹಾಗೆ ಕೊಣ್ಣೂರು ಸೇರಿದಂತೆ ಇತರ ತಾಲೂಕಿನ ಸಕಲೇಶಪುರ ಮತ್ತು ಆಲೂರು ಭಾಗದಲ್ಲೂ ಕೂಡ ಸಾಕಷ್ಟು ರಸ್ತೆಗಳಿಗೆ ಹಾನಿಯನ್ನ ಉಂಟು ಮಾಡಿರುವಂತದ್ದು ಶ್ರುತಿ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸೊ ಈಗ ತಾನೇ ನಮ್ಮ ಪ್ರತಿನಿಧಿ ಖುಷ್ವಂತ್ ಹೇಳ್ತಾ ಇದ್ರು, ಅತ್ಯಂತ ದೊಡ್ಡ ಕೆರೆ ಆ ಭಾಗದಲ್ಲಿ ಅದು. ಹಾಗಾಗಿ ಅದೇ ಕೆರೆ ಏರಿ ಕುಸಿತ ಆಗಿರೋದ್ರಿಂದ ರೈತರು ಸಹಜವಾಗಿ ಆತಂಕದಲ್ಲಿದ್ದಾರೆ. ಕಾರಣ ಅವರ ಜಮೀನುಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದ್ರೆ ಬೆಳೆ ನಾಶ ಆಗುತ್ತೆ ಅಂತ, ಜನ ಓಡಾಡೋದಕ್ಕಾಗಲ್ಲ ಅಂತ. ಹಾಗಾಗಿ ಜನ ಆತಂಕದಲ್ಲಿರೋದ್ರಿಂದ ಈಗ ಶಾಸಕರು ಕೂಡ ಬಂದಿದ್ದಾರೆ. ಪರ್ಯಾಯವಾಗಿ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದೆ ರಸ್ತೆ. ಮಡಿಕೇರಿ ನಾಪೋಕ್ಲು ರಸ್ತೆ ಸಂಪೂರ್ಣ ಹಾನಿಯಾಗಿದೆ. ರಸ್ತೆಯ ಮೇಲೆ 4 ಅಡಿಯಷ್ಟು ಕಾವೇರಿ ನದಿ ನೀರು ಹರಿತಾ ಇದೆ, ಭರದಿಂದ ನಡೀತಾ ಇದೆ ರಸ್ತೆ ದುರಸ್ತಿಯ ಕಾರ್ಯ. ಕಾರಣ ಸಾಕಷ್ಟು ಜನ ಅದೇ ರಸ್ತೆ ಮಾರ್ಗವಾಗಿ ಓಡಾಡ್ತಿರ್ತಾರೆ. ಹಾಗಾಗಿ ಆದಷ್ಟು ಬೇಗ ಅದನ್ನ ಸರಿಪಡಿಸೋ ಕೆಲಸ ಸಿಬ್ಬಂದಿಯಿಂದ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾವೇರಿ ನದಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದ್ದಂತೆ ಸಹಜವಾಗಿ ಕೊಡಗಿನಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರಮುಖವಾಗಿ ರಸ್ತೆ 4 ಅಡಿಯಷ್ಟು ಆ ನೀರು ನಿಂತ್ಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ರಸ್ತೆ ಮೇಲೆಯೇ. ಹಾಗಾಗಿ ರಸ್ತೆ ಕೂಡ ಕುಸಿತವಾಗಿರೋದು. ಈಗ ಅದು ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ ಸ್ಥಳದಲ್ಲಿ ಅಂತ. ಧಾರಾಕಾರ ಮಳೆಯಿಂದಾಗಿ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ನಾವೀಗ ನಾಪೋಕ್ಲು ಬಳಿ ಕಾವೇರಿ ನದಿ ಸಮೀಪ ಇದ್ದೇವೆ. ಅಂದರೆ ಭಾಗಮಂಡಲ ತಲಕಾವೇರಿ ಏನು ವ್ಯಾಪ್ತಿ ಮಳೆ ಆಗುತ್ತೆ, ಅಲ್ಲಿಂದ ಕಾವೇರಿ ತುಂಬಿ ಬರುವಂಥದ್ದು. ಇದು ನೋಡ್ಬೋದು ಯಾವ ರೀತಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದಾರೆ ಅಂತ ಹೇಳುವಂಥದ್ದು. ಮೇಲ್ಭಾಗದಿಂದ ಬರ್ತಾ ಇದೆ ರೀತಿ ಈ ನಾಪೋಕ್ಲಿಗಾಗಿ ಆ ಕಡೆ ಹೋಗುವಂಥದ್ದು, ಕುಶಾಲನಗರ ಆ ಭಾಗಕ್ಕಾಗಿ ಹೋಗುವಂಥದ್ದು ಕಾವೇರಿ ನದಿ. ಅಂದರೆ ಈ ನದಿ ನಿನ್ನೆ ಇಲ್ಲಿ ಈ ರಸ್ತೆ ನಾವೇ ನಿಂತಿದ್ದೇವೆ, ಈ ರಸ್ತೆ ಮೇಲೆ ಸುಮಾರು 3 ಅಡಿಯಷ್ಟು ನೀರಿತ್ತು. ಅಂದರೆ ನದಿ ಉಕ್ಕಿ ಹರಿತಾ ಇತ್ತು. ನದಿ ಉಕ್ಕಿ ಹರಿದ್ರಿಂದ ಏನಾಗಿದೆ, ರಸ್ತೆಯಲ್ಲಿ ಸಂಪೂರ್ಣ ಕಿತ್ತು ಹೋಗಿರುವಂಥದ್ದು. ನೀವು ನಮಗೆ ತೋರಿಸ್ತೀವಿ ಯಾವ ರೀತಿ ರಸ್ತೆ ಒಂದು ಬದಿ ಒಂದು ಭಾಗ ಫುಲ್ ಕಿತ್ತು ಹೋಗಿದೆ. ಈ ಥರ ಸಂಪೂರ್ಣವಾಗಿ ಹೋಗಿದೆ. ಅಂದರೆ ರಸ್ತೆ ಮೇಲೆ ಸುಮಾರು 3-4 ಅಡಿಯಷ್ಟು ನೀರಿತ್ತು. ಈಗ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ನೀರು ಸ್ವಲ್ಪ ತಗ್ಗಿದೆ ಅಂತ ಹೇಳ್ಬೋದು. ಮತ್ತೆ ಮಳೆ ಹೆಚ್ಚಾಗುವ ಒಂದು ಸಾಧ್ಯತೆ ಕೂಡ ಇದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಮತ್ತೆ ಮಳೆ ಹೆಚ್ಚಾದರೆ ಇದೇ ರೀತಿ ನೀರು ರಸ್ತೆ ಮೇಲೆ ನುಗ್ಗುವಂಥ ಸಾಧ್ಯತೆ ಇದೆ. ನಿನ್ನೆ ಮೊನ್ನೆ 2 ದಿವಸ ಇಲ್ಲಿ ರಸ್ತೆ ಸಂಪರ್ಕ ಕೂಡ ಕಡಿತವಾಗಿತ್ತು. ಈಗ ನಮ್ಮ ನೀರು ತಗ್ಗಿದ್ರಿಂದ ರಸ್ತೆ ಸಂಪರ್ಕ ಈಗ ಸುಗಮವಾಗಿ ಸಾಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಈ ಕಾವೇರಿ ನದಿ ಎಲ್ಲಿ ಹರಿಯುತ್ತೆ ಅಲ್ಲೆಲ್ಲ ಪ್ರವಾಹ ಉಂಟಾಗಿದೆ. ಕೃಷಿ ಭೂಮಿಗಳಿಗೆ ಕೂಡ ನೀರು ನುಗ್ಗಿದೆ. ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ಮತ್ತು ಈ ಮಳೆ ಹೆಚ್ಚಾದರೆ ಮತ್ತಷ್ಟು ಅನಾಹುತಗಳು ಸಂಭವಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಅವಾಂತರ ನಿಂತಿಲ್ಲ. ಮಳೆಯ ಆರ್ಭಟಕ್ಕೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ. ಕೊಪ್ಪದ ಬಸರಿಗಟ್ಟೆ ಚನ್ನಕಲ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಾಗರಾಜ್ ಎಂಬಾತನ ಮನೆ ಮುಂದೆ ಭೂಕುಸಿತ ಉಂಟಾಗಿದೆ. 300 ಅಡಿಯಷ್ಟು ದೂರಕ್ಕೆ ಜರಿದಿದೆ ಮಣ್ಣು. ಕುಸಿತದ ರಭಸಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆಯಂತೆ. ಮಳೆ ಹೆಚ್ಚಾದಂತೆ ಮನೆಯ ಮುಂಭಾಗ ಕೂಡ ಮತ್ತಷ್ಟು ಧರೆ ಕುಸಿತ ಆಗುವಂತ ಆತಂಕ ಈಗ